ನಮಸ್ಕಾರ ಫ್ರೆಂಡ್ಸ್. ಏನಪ್ಪ ಇವತ್ತಿನ ವಿಷಯ ಅಂದರೆ, ಬೆಳಿಗ್ಗೆನೇ ಬೇಗ ಡ್ಯೂಟಿಗೆ ಹೋಗೋಣ ಅಂದ್ಬಿಟ್ಟು ಬೇಗ ರೆಡಿ ಆಗಿಬಿಟ್ಟು ಬಂದು ಗಾಡಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಸ್ಟಾರ್ಟೇ ಆಗ್ತಿಲ್ಲ ನೋಡಿ, ಈ ಥರ ಸೌಂಡ್ ಬರ್ತೈತೆ. ಕೇಳ್ತಲ್ಲಪ್ಪ ಕೆಲಸ ಅಂದ್ಕೊಂಡು ಸೀದಾ ಬಂದೆ. ಇವಾಗ ಎಲ್ರಿಗೂ ಒಂದೇ ಡೌಟು, ಗಾಡಿ ಸ್ಟಾರ್ಟ್ ಆಗದಿರೋದು ಹೆಂಗೆ ಗಾಡಿ ತಗೊಂಡ್ಬಂದ ಅಂತ ತಾನೆ. ತಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡ್ರಣ್ಣ. ಆಮೇಲೆ ಎಲೆಕ್ಟ್ರಿಷಿಯನ್ ಅಣ್ಣನ ಹತ್ರ ತೋರಿಸ್ದೆ. ಸರಿ ಅಂದ್ಬಿಟ್ಟು ಅವರು ಚೆಕ್ ಮಾಡಿ ಬೇಗ ಬಿಚ್ಚೋಣ ಅಂದ್ಬಿಟ್ಟು ಬಿಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ರು. ಲೇಟೇ ಮಾಡಲಿಲ್ಲ. ಅಣ್ಣ ನೋಡಿ ಆಗಲೇ ಜಾಗಾಗಿ ಎತ್ತುತ್ತವ್ರೆ. ನಮ್ಮ ಡೀಸೆಲ್ ಗಾಡಿ ಭಾಳ ಕಷ್ಟ ಗುರು, ಏನೇ ಇರಲಿ ಅದು ಒಳಗಡೆ ಕೊಟ್ಟಿರ್ತಾನೆ, ತುಂಬ ಕಷ್ಟ. ಪೆಟ್ರೋಲ್ ಗಾಡಿ ಆದರೆ ಈಸಿಯಾಗಿ ಬಿಚ್ಬಿಡೋದು, ಮೇಲೆ ಇರುತ್ತೆ, ಸ್ಪೇಸಿಯಸ್ ಇರುತ್ತೆ ಇಂಜಿನು. ಇದರಲ್ಲಂತೂ ಸ್ಪೇಸೇ ಇರೋಲ್ಲ, ಕೈ ಹಾಕೋಕ್ಕೂ ಜಾಗ ಇರೋಲ್ಲ. ಇಂಜಿನೆಲ್ಲ ಮೇಲೆ ಏನೇನೋ ತಪ್ಪು ತಿಳ್ಕೊಂಬಿಡ್ರಿ ನೋಡಿ. ಮೇಲ್ಗಡೆಯಿಂದ ಕೈ ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ಸೀದಾ ಕೆಳಗಡೆ ಹೋಗಿದ್ದಾರಣ್ಣ ಸ್ಟಾರ್ಟ್ರು ಬಿಚ್ಚಕ್ಕೆ. ನೋಡಿ ಸ್ಟಾರ್ಟ್ರು ಬೋಲ್ಟು ಇಷ್ಟು ಎಲ್ಲಿ ಕೊಟ್ಟಿದ್ದಾನೆ, ಕೈನೇ ಹಾಕೋಕ್ಕಾಗಲ್ಲ, ಅಲ್ಲಿ ಒಳಗಡೆ ಇದೆ. ಹಂಗೋ ಹಿಂಗೋ ಮಾಡಿಕೊಂಡು ಒದ್ದಾಡಿಕೊಂಡು ಬಿಚ್ಚಿದ್ರು ನೋಡಿ. ಸ್ಟಾರ್ಟ್ರು ಬಿಚ್ಕೊಬಂದು ಫುಲ್ಲು ಒಂದೊಂದೇ ಬಿಚ್ಚಿಟ್ಬಿಟ್ಟವ್ರಣ್ಣ ನೋಡಿ. ಸ್ಟಾರ್ಟ್ರದ್ದು ಎಲ್ಲ ಒಂದೊಂದೇ ಸ್ಪೇರು. ಬ್ಲೆಂಡರು ಇಷ್ಟು ಫ್ರೀಯಾಗಿ ಇರಲೇಬಾರ್ದು, ಇದು ಫ್ರೀಯಾಗಿದ್ದರೆ ಹೋಗ್ಬಿಡುತ್ತೆ. ಇದೇ ಸ್ಲಿಪ್ ಆಗೋದು ನೋಡಿ, ಹೇಗೆ ಸ್ಲಿಪ್ ಆಗಿದೆ ಎಲ್ಲ. ನೋಡಿ ಇದರಲ್ಲಿ 3 ಪಾರ್ಟ್ಸ್ಗಳು ಹೋಗಿದೆ ನೋಡಿ. ಇದೊಂದು ಎಲ್ಲ ಇಷ್ಟು ಪ್ಲೇ ಇರಬಾರ್ದಿದ್ದು, ಇದಕ್ಕೊಂದು ಬುಷ್ ಹೊಡಿತಾರೆ, ರೀವರ್ಕ್ ಮಾಡ್ತಾರೆ. ಹಾಗೆ ಇದು ಬ್ರಷ್ನ ಚೇಂಜ್ ಮಾಡ್ತಾರೆ. ಮತ್ತು ಇದೊಂದು ಬ್ಲೆಂಡರು, ಅದನ್ನು ಕೂಡ ಚೇಂಜ್ ಮಾಡ್ತಾರೆ, ಹೊಸದಾಗ್ತಾರೆ. ಬುಷ್ಗಳು ಇನ್ನೂ ಇದ್ವು, ಬಟ್ ಅದೊಂದು 20-30 ಸಾವಿರ ಓಡ್ಬೋದು ಅಷ್ಟೇ ಅಂದರು. ಸೊ ಹೆಂಗೋ ಬಿಚ್ಚಿಸಿದ್ದೀನಲ್ಲ, ಎಲ್ಲ ಚೇಂಜ್ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಅದನ್ನು ಚೇಂಜ್ ಮಾಡಿಸ್ಬಿಟ್ಟೆ ನೋಡಿ. ಹೋಗಿ ಬುಷ್ ಓಡಿಸ್ಕೊಂಬಂದಿದ್ದಾರೆ ನೋಡಿ. ಅಲ್ಲಿ ಕಾಣಿಸ್ತಿದೆಯಲ್ಲ ಬ್ರಾಸ್ ಕಲರಲ್ಲಿ, ಅದೇ ಬುಷ್ ಓಡಿಸ್ಕೊಂಬಂದಿದ್ದಾರೆ ನೋಡಿ. ಎಲ್ಲ ನೀಟಾಗಿ ಪೆಟ್ರೋಲ್ ಹಾಕಿ ವಾಶ್ ಮಾಡ್ತಿದ್ದಾರೆ. ಪೆಟ್ರೋಲ್ ಹಾಕಿ ವಾಶ್ ಮಾಡಿ ಹಾಗೆ ಎಲ್ಲ ನೀಟಾಗಿ ಏರ್ ಹೊಡೆದು ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡು ನೋಡಿ ಎಲ್ಲ ಏರ್ ಹೊಡಿತಾ ಇದ್ದಾರೆ. ನೋಡಿ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಎಲ್ಲ ಫಿಟ್ ಮಾಡ್ತಿದ್ದಾರೆ. ಒಂದೊಂದೇ ಹಾಕ್ತಿದ್ದಾರೆ. ಫೈನಲ್ ಆಗಿ ಎಲ್ಲ ಫಿಟ್ ಮಾಡಿದ್ದಾರೆ ನೀಟಾಗಿ, ಎಲ್ಲ ಹೊಸದು ಹಾಕಿದ್ದಾರೆ. ಬ್ಲೆಂಡರು ಮತ್ತು ಬ್ರಷು ಅದನ್ನೊಂದು ಮಾತ್ರ ರೀವರ್ಕ್ ಮಾಡಿದ್ದಾರೆ. ಹಾಗೆ ಒಂದ್ಸಲಿ ಚೆಕ್ ಕೂಡ ಮಾಡಿದ್ರು ಇಲ್ಲೇ. ಚೆಕ್ ಮಾಡಿದ್ಮೇಲೆ ಇವಾಗ ಫಿಟ್ ಮಾಡೋಕ್ಕಂತ ತಗೊಬಂದಿದ್ದಾರೆ. ಫಿಟ್ ಮಾಡೋಕ್ಕೆ ಕೆಳಗಡೆ ಹೋಗಿ ಅಲ್ಲೊಬ್ರು ಇಳ್ಕೊಂಡು, ಮತ್ತು ಇಲ್ಲಿ ಚಿಕ್ಕದು ಒಂದೇ ಒಂದು ಬೋಲ್ಟ್ ಇದೆ, ಆ ಬೋಲ್ಟ್ ಹಾಕಿ ಮತ್ತು ಬ್ಯಾಟ್ರಿ ಎಲ್ಲ ಕುಂಡ್ರಿಸ್ತಿದ್ದಾರೆ. ಬ್ಯಾಟ್ರಿ, ಏರ್ ಫಿಲ್ಟ್ರು ಎಲ್ಲ ಕೂಡಿಸ್ಬಿಟ್ಟು ಫೈನಲ್ ನಿಮಗೆ ಯಾವ ಥರ ಸ್ಟಾರ್ಟ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಫೈನಲಿ ಹೇಗೋ ಸ್ಟಾರ್ಟರ್ ಹೆಂಗೋ ಚೇಂಜ್ ಮಾಡಿಸ್ಕೊಂಡೆ. ಹಾಗೆ ನಂದು ಟೈಮಿಂಗ್ ಎಲ್ಲ ಚೇಂಜ್ ಮಾಡಿಸ್ಬೇಕಿತ್ತು, ಟೈಮಿಂಗು, ಕ್ಲಚ್ ಪ್ಲೇಟ್ ಎಲ್ಲ. ಸೊ ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು, ಬಾಯ್ ಎಲ್ಲರಿಗೂ.